ಪ್ರಾಣದ ಕಾಲ ಹತ್ರ ಬರ್ತಾ ಇದೆ. ಇನ್ನು ನನ್ನ ಚಿಕ್ಕಮ್ಮ ಹೇಳ್ದಾಗೆ ತಕ್ಷಕವನದಲ್ಲಿರೋ ಶಿವಲಿಂಗದ ಬಳಿ ಹೋಗ್ಬೇಕು. ನಾನು ಶಿವಲಿಂಗಕ್ಕೆ ಅಭಿಷೇಕ ಮಾಡಬೇಕು ಅಮ್ಮನ ಹೆಸರಲ್ಲಿ. ಆಮೇಲೆ ಆ ನೀರನ್ನ ಅಮ್ಮನ ದೇಹಕ್ಕೆ ಪ್ರೋಕ್ಷಣೆ ಮಾಡಬೇಕು. ಅಮ್ಮ, ನಾನು ನಿನ್ನನ್ನು ಉಳಿಸ್ಕೋತೀನಿ. ನಿನ್ನನ್ನು ಬದುಕಿಸ್ಕೊಳ್ಳೋದಕ್ಕೆ ನನ್ನ ಪ್ರಾಣನೇ ಒತ್ತೆ ಇಟ್ಟಿದ್ದೀನಿ. ಈಗಾಗಲೇ ಒಬ್ಬ ಶತ್ರುನ ನಾನು ಕೊಂದಿದ್ದೀನಿ. ಇನ್ನು ಉಳಿದವ್ರನ್ನೂ ಸದ್ಯದಲ್ಲೇ ಸಾಯಿಸ್ತೀನಿ. ನಿನ್ನ ದೇಹನ ನಾನು ತಕ್ಷಕವನಕ್ಕೆ ತಗೊಂಡೋಗ್ತೀನಿ, ಅಲ್ಲಿ ಆ ಶಿವನ ರಕ್ಷೆ ಕೊಡಿಸೋದಿಕ್ಕೆ. ಇವರೇನಪ್ಪ ಇನ್ನೂ ಬರಲಿಲ್ಲ? ಈ ಅಮೃತವ್ರು ಇನ್ನೂ ಎಷ್ಟೋ ಧ್ಯಾನ ಮಾಡ್ತಾರೋ. ಇವ್ರನ್ನ ನೋಡ್ಕೊಂಡು ಹೋಗೋಣ ಅಂದರೆ ಹೊರಗೆ ಬರದೆ ಒಳಗೆ ಸೇರ್ಕೊಂಡಿದ್ದಾರೆ. ಇವತ್ತು ಎಷ್ಟೊತ್ತೇ ಆಗಲಿ ಅಮೃತ ಅವ್ರನ್ನ ನೋಡ್ಕೊಂಡೇ ಹೋಗಬೇಕು. ಸಾರಿ ಅರ್ಜುನ್, ನೀವು ಪಾಪ ಆಗಲೇ ಮನೆಗೆ ಹೋಗ್ತಾ ಇದ್ರಿ. ನಾನೇ ಮನೆಗೆ ಬಂದು ಕಾಫಿ ಕುಡ್ಕೊಂಡು ಹೋಗಿ ಹಿಂದೆ. ನಿಮ್ಗೆ ಲೇಟ್ ಆಯ್ತೇನೋ, ಅದು ಮನೆ ಬೇರೆ ತುಂಬ ದೂರ ಅಂತ ಹೇಳ್ತೀರಾ. ಇನ್ನು ನಿಮ್ಮನ್ನು ವೆಯ್ಟ್ ಮಾಡಿಸಲ್ಲ, ನೀವು ಹೊರಡ್ಬೋದು. ಪರವಾಗಿಲ್ಲ ಸರ್, ಇನ್ನೂ ಸ್ವಲ್ಪ ಹೊತ್ತು ಇಲ್ಲೇ ಇರ್ತೀನಿ. ಏನಾದರೂ ಕೆಲಸ ಇದ್ದರೆ ಹೇಳಿ, ಮಾಡ್ತೀನಿ. ಇವತ್ತಿನ ಕೆಲಸ ಎಲ್ಲ ಆಯ್ತಲ್ವ ಅರ್ಜುನ್? ನಾಳೆ ಬನ್ನಿ, ಆ ಇಂಟೀರಿಯರ್ಸ್ ಬಗ್ಗೆ ಡಿಸ್ಕಸ್ ಮಾಡಬೇಕು. ಮೇಡಮ್, ಏನಾದರೂ ತಂದುಕೊಡೋದಿದ್ರೆ ಹೇಳಿ, ನಾನು ತಂದುಕೊಡ್ತೀನಿ. ಇಷ್ಟೊತ್ತಲ್ಲಿ ಏನು ತರೋದಿರುತ್ತೆ ಅರ್ಜುನ್? ಏನೂ ಇಲ್ಲ. ಹಾಗೇನಾದರೂ ಬೇಕು ಅನ್ಸಿದ್ರೆ ನಮ್ಮನೆ ಕೆಲಸದವಳಿದ್ದಾಳೆ, ಅವಳ ಹತ್ರ ತರಿಸ್ಕೋತೀನಿ. ಇಲ್ಲೇ ಇನ್ನೂ ಸ್ವಲ್ಪ ಹೊತ್ತು ಕೂತ್ಕೊಂಡು ಅಮೃತ ಅವ್ರನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಅಂದರೆ ಇವ್ರು ಹೋಗು ಅಂತಿದ್ದಾರೆ. ಬೇರೆ ಏನಾದರೂ ನೆಪ ಹೇಳೋಣ ಅಂದರೆ ಏನೂ ತೋಚ್ತಾ ಇಲ್ಲ. ಏನು ಮಾಡಲಿ? ಇವತ್ತು ಅಮೃತ ಅವ್ರನ್ನ ನೋಡೋ ಭಾಗ್ಯ ಇಲ್ಲ ಅನಿಸುತ್ತೆ. ರೀ ಅಮೃತ ಅವರೇ, ಬೆಳಿಗ್ಗೆ 10 ನಿಮಿಷ ಅಷ್ಟೇ ನಿಮ್ಮನ್ನು ನೋಡಿದ್ದು. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀನ್ ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು. ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕನಿಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?